ಸತ್ಯಬಂಧ ಕುಂದ ತಥಾಗತಿ ಗಣೀತ ಅನಿರ್ಮಣೆಯಾರಿಗಳ ಬಂದ ಅರ್ಜುನ, ಏನಿದು ನಿನ್ನ ಹುಚ್ಚಾಟ? ಅದೆಲ್ಲ ಪ್ರತಿಜ್ಞೆ ಮಾಡಲಿ ಅಂತ ನಾವು ಮಾಡ್ತೇವೆ. ಅದೆಲ್ಲ ಅಂತಾದ್ರೆ ನಾನು ಬರುವ ಪೂರ್ವದಲ್ಲಿ ಶ್ರೀಹರಿ ಕಾಪಾಡು ಎಂದು ಗೋಗರದೆ ಅಲ್ಲ, ಹೌದು. ನಿನ್ನ ಕರೆಗೆ ಹೋಗೊಟ್ಟು ಬಂದವನು ನಾನು. ಅದೇ. ಈಗ ನಾನು ಬಂದ ನಂತರ ನನ್ನನ್ನು ವಿಚಾರಿಸದೆ ಸುಧನು ಪ್ರತಿಜ್ಞೆ ಮಾಡಲಿ ಎಂದ ಮರುಕ್ಷಣವೇ ಪ್ರತಿಜ್ಞೆ ಮಾಡಿಬಿಟ್ಟೆ ಅಲ್ಲ. ಹೌದು. ಇದು ಒಟ್ಟು ಏನಾಯ್ತು ಗೊತ್ತುಂಟ? ಏನಾಯ್ತು? ಹಳೇ ಪ್ರಸಂಗ ಈಗ ನೆನಪಿಗೆ ಬರ್ತಾ ಇದೆ. ಹಳೆ ಪ್ರಸಂಗ ಬೇಕೇ ಬೇಕು. ಹೊಸ ಪ್ರಸಂಗ ಎಷ್ಟೇ ಆಗಿದ್ರು ಅದಕ್ಕೆಲ್ಲ ಆಧಾರ ಹಳೆ ಪ್ರಸಂಗ. ಅದಲ್ಲ, ನಿಮ್ದೆ ಜಯದ್ರಥನ ಕಥೆ ಗೊತ್ತಿದೆ ಅಲ್ಲ? ಏನಾಯ್ತು? ನಿನ್ನ ಮಗನಾದಂತ ಅಭಿಮನ್ಯುವಿನ ವಧೆಗೆ ಕಾರಣ ಸ್ಥಾನದಲ್ಲಿದ್ದಾನೆ ಸೈಂಧವ ಎಂಬ ಕಾರಣಕ್ಕೆ ಮೂಡಿದ ಸೂರ್ಯನ ಹುಡುಗದೊಳಗೆ ಕೊಡ್ತೇನೆ. ಆಗ ಪಟ್ಟ ಕಷ್ಟ ಯಾರು? ಹೌದಾ? ಕತ್ತಲ ಬೆಳಗಿನ ಆಟ ನೀನು ಮಾಡ್ತೀನಿ. ಅಲ್ಲಿ ತಪ್ಪು ನನ್ನದುಂಟ. ನಾನು ಪ್ರತಿಜ್ಞೆ ಮಾಡಿದಾಗ ನೋಡೋಣ ನಾನು ನೀನು ಅಂತ ಅವನ ಮುಂದೆ ಬರಬೇಕಿತ್ತು. ಬಂದಿದ್ನ ಅವ ಬರಲಿಲ್ಲ. ಮತ್ತೆ? ಆದ್ರೆ ಅವ ವಧಾಹರನಾಗಿದ್ದ. ಆದ್ರಿಂದ ಸೂರ್ಯನಿಗೆ ಸುದರ್ಶನವನ್ನು ಅಡ್ಡ ಇಟ್ಟೆ ಅವನು ಬೆಳಗಾಯಿತು ಅಂತ ಬಂದ ಅವನನ್ನು ವಧೆ ಮಾಡಿದೆ. ಆದ್ರೆ ಈತ ಹಾಗಲ್ಲ ಅಯ್ಯ, ಏನು ವಿಶೇಷ? ಅತಿ ಸತ್ಯಸಂಧನೀತ. ನಾನಕ್ಕೆ ಸುಳ್ಳೆ ಹಾಗಲ್ಲ, ಏಕಪತ್ನಿ ವ್ರತಸ್ಥನೀತ. ಅದೊಂದಕ್ಕೆ ನಾವು ಹೋಗುತ್ತದಿಲ್ಲ. ಯಾಕಂದ್ರೆ ನಾವೆಲ್ಲ ನಿಮ್ಮ ವಾದದಲ್ಲಿ ಇರ್ತೇವೆ. ನೀನು 16,008 ಕಟ್ಕೊಳ್ಳುವಾಗ ನಾನೊಂದು 2 ಬರ್ತಿದ್ದೆ. ಅದಾದ ನಂತರ ಪಿತೃವಾಕ್ಯ ಪರಿಪಾಲಕನೀತ ಆತ. ಏನ್ ಮಾಡುವ? ನಮ್ಮ ಬುದ್ಧಿ ಬರುವ ಮೊದಲೇ ನಮ್ಮ ಅಪ್ಪ ಹೋಗಿದ್ರು. ನೀನು ಅಪ್ಪ ನಾವು ಇರ್ತಿದ್ವಿ. ಹಾಗೆ ಗೋ ಬ್ರಾಹ್ಮಣ ಸ್ತ್ರೀಯರನ್ನು ಪೂಜ್ಯ ಭಾವನೆಯಿಂದ ಕಾಣುತ್ತಾ ಅವುಗಳನ್ನು ಗೌರವ ಎಲ್ಲಿ ಮಾಡಿ. ಹಾಗೆ ಎಲ್ಲದಕ್ಕಿಂತ ಬಿಗಿಲಾಗಿ ಅನ್ಯ ಚಿಂತೆಯನ್ನು ತೊರೆದು ಏಕಚಿತ್ತದಿಂದ ಶ್ರೀಮನ್ ನಾರಾಯಣನ್ನು ಭಜಿಸುವ ಪರಮ ವೈಷ್ಣವನೀತ. ಅದನ್ನು ಅಕ್ಕ ನಾನು ಹೌದಾ? ನೀನು ಭಾವನಾಗಿ ನನಗೆ ಬಂದು ಆದ್ರೆ ತಿಳಿದೆನು ನಿನ್ನ